ನಮಸ್ಕಾರ ಮನಿ ನೈನ್ ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲನಗೌಡ ಮಾಲಿ ಪಾಟೀಲ್. ಬನ್ನಿ, ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ ರಿಸ್ಕೋಮೀಟರ್ ಅಂದರೆ ಏನು, ಮ್ಯೂಚುವಲ್ ಫಂಡ್ ಹೂಡಿಕೆದಾರರಿಗೆ ಇದರ ಅಗತ್ಯತೆ ಯಾಕೆ ಬರುತ್ತೆ, ಈ ಎಲ್ಲದರ ಬಗ್ಗೆ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ನಾವಿಲ್ಲಿ ಮಾಡೋಣ. ನೋಡಿ, ಒಂದು ಮ್ಯೂಚುವಲ್ ಫಂಡ್ನ ನ್ಯೂ ಫಂಡ್ ಆಫರ್ ಅಂದರೆ NFO, ಇದರ ಬಗ್ಗೆ ಪೇಪರ್ನಲ್ಲಿ ಒಂದು ಇಡೀ ಪುಟದ ಜಾಹೀರಾತು ಬಂದಿತ್ತು. ಫರೀದಾಬಾದ್ನ ಅನನ್ಯ ಇದನ್ನು ನೋಡಿ ಇದರಲ್ಲಿ ಹೂಡಿಕೆ ಮಾಡೋದಕ್ಕೆ ನಿರ್ಧಾರ ಮಾಡಿದರು. ಆದರೆ ಆ ಆ್ಯಡ್ನಲ್ಲಿ ರಿಸ್ಕೋಮೀಟರ್ ಅಂತ ಮಾರ್ಕ್ ಮಾಡಿರೋದನ್ನು ನೋಡಿ ಅವಳಿಗೆ ಆಶ್ಚರ್ಯ ಆಯಿತು. ಈ ರಿಸ್ಕೋಮೀಟರ್ ಅಂದರೆ ಏನು, ಇದರ ಅರ್ಥವಾದರೂ ಏನು? ಅನನ್ಯ ರೀತಿ ಪ್ರತಿ ಮ್ಯೂಚುವಲ್ ಫಂಡ್ ಹೂಡಿಕೆದಾರರು ಕೂಡ ಈ ರಿಸ್ಕೋಮೀಟರ್ ಬಗ್ಗೆ ತಿಳಿದುಕೊಳ್ಳೋದು ಅತ್ಯಂತ ಮುಖ್ಯ ಆಗಿರುತ್ತೆ. 2021ರಲ್ಲಿ ಮಾರ್ಕೆಟ್ ರೆಗ್ಯುಲೇಟರ್ ಸೆಬಿ ಕೆಲವು ಕ್ರಮಗಳನ್ನು ಜಾರಿಗೆ ತಂದಿತ್ತು. ಮ್ಯೂಚುವಲ್ ಫಂಡ್ ಮಾರ್ಕೆಟನ್ನು ಹೂಡಿಕೆದಾರರಿಗೆ ಇನ್ನಷ್ಟು ಸುಲಭ ಮಾಡುವುದು ಮತ್ತು ಆಕ್ಸೆಸಬಲ್ ಮಾಡುವುದು ಈ ಕ್ರಮಗಳ ಉದ್ದೇಶ ಆಗಿತ್ತು. ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡೋದಕ್ಕೆ ಸಂಬಂಧಿಸಿದ ಎಲ್ಲ ರಿಸ್ಕ್ಗಳನ್ನು ಇನ್ನಷ್ಟು ಪಾರದರ್ಶಕ ಆಗಿಸೋದು ಮತ್ತು ಅರ್ಥ ಮಾಡಿಕೊಳ್ಳುವುದನ್ನು ಸುಲಭ ಮಾಡೋದಕ್ಕೆ ರಿಸ್ಕೋಮೀಟರ್ನ ಸೆಬಿ ಪರಿಚಯಿಸಿದೆ. ಈ ಲೇಬಲ್ ಒಂದು ಮ್ಯೂಚುವಲ್ ಫಂಡ್ ಪ್ರಾಡಕ್ಟ್ ಎಷ್ಟು ಅಪಾಯಕರ ಅನ್ನೋದನ್ನು ಸೂಚಿಸುತ್ತೆ. ಸರಳವಾಗಿ ಹೇಳೋದಾದರೆ ರಿಸ್ಕೋಮೀಟರ್ ಒಂದು ಚಿತ್ರ. ಪ್ರತಿ ಮ್ಯೂಚುವಲ್ ಫಂಡ್ನ NFO ಜಾಹೀರಾತಿನಲ್ಲೂ ಕೂಡ ಕಾಣಿಸಿಕೊಳ್ಳುತ್ತೆ. ಒಂದು ಬಾಣದ ಮೂಲಕ ಪ್ರತಿ ಮ್ಯೂಚುವಲ್ ಫಂಡ್ನಲ್ಲಿ ಇರತಕ್ಕಂಥ ರಿಸ್ಕ್ನ ಮಟ್ಟವನ್ನು ಇದು ಸೂಚಿಸುತ್ತೆ. ಇದರಲ್ಲಿ 6 ರೀತಿಯ ರಿಸ್ಕ್ ಲೆವೆಲ್ ಇವೆ. ಅತ್ಯಂತ ಕಡಿಮೆ ರಿಸ್ಕ್ನಿಂದ ಅತ್ಯಂತ ಹೆಚ್ಚಿನ ರಿಸ್ಕನ್ನು ಇವು ಸೂಚಿಸ್ತವೆ. ಸೆಬಿ ಗೈಡ್ಲೈನ್ನ ಪ್ರಕಾರ ಪ್ರತಿ ಮ್ಯೂಚುವಲ್ ಫಂಡ್ ಸ್ಕೀಮ್ಗೂ ಕೂಡ ಒಂದೊಂದು ರಿಸ್ಕ್ ಲೆವೆಲ್ ಕೊಟ್ಟಿರ್ತಾರೆ. 2021 ಜನವರಿ 1ರ ವೇಳೆಗೆ ಸೆಬಿ ಪಟ್ಟಿ ಮಾಡಿದ ಲೆವೆಲ್ಗಳು ಅಂದರೆ ಕಡಿಮೆ ರಿಸ್ಕು, ಕಡಿಮೆಯಿಂದ ಮಧ್ಯಮವಾದ ರಿಸ್ಕು, ಮಧ್ಯಮ ರಿಸ್ಕ್ನಿಂದ ಅಧಿಕ ರಿಸ್ಕು, ಅಧಿಕ ರಿಸ್ಕ್ನಿಂದ ಅತ್ಯಂತ ಹೆಚ್ಚಿನ ರಿಸ್ಕ್, ಹೀಗೆ. ಇನ್ನು ಪ್ರತಿ ತಿಂಗಳು ಸೆಬಿ ಎಲ್ಲ ಫಂಡ್ ಹೌಸ್ಗಳ ರಿಸ್ಕೋಮೀಟರನ್ನು ಪರಿಶೀಲನೆ ಮಾಡುತ್ತೆ. ಫಂಡ್ ಹೌಸ್ಗಳು ಪ್ರತಿ ತಿಂಗಳ 10ನೇ ದಿನಾಂಕದೊಳಗೆ ತಮ್ಮ ಫಂಡ್ನ ರಿಸ್ಕ್ ಲೆವೆಲನ್ನು ನಿರ್ಧಾರ ಮಾಡಿ ಅದನ್ನು ಪ್ರಕಟಿಸಬೇಕಾಗುತ್ತೆ. ಇದರ ಜೊತೆಗೆ ರಿಸ್ಕೋಮೀಟರ್ನಲ್ಲಿ ಯಾವುದೇ ಬದಲಾವಣೆ ಮಾಡಿದರೆ ಅದನ್ನು ಯೂನಿಟ್ ಹೋಲ್ಡರ್ಗಳಿಗೆ ಪತ್ರಿಕೆ, ಜಾಹೀರಾತು, SMS ಮತ್ತು ಇಮೇಲ್ ಮೂಲಕ ತಿಳಿಸಬೇಕು. ಅಷ್ಟೇ ಅಲ್ಲ, ಹಣಕಾಸು ವರ್ಷದ ಮೊದಲಿಗೆ ರಿಸ್ಕೋಮೀಟರ್ನ ಸ್ಟೇಟಸ್ ಮತ್ತು ಒಂದು ವರ್ಷದಲ್ಲಿ ಇದನ್ನು ಎಷ್ಟು ಬಾರಿ ಬದಲಾವಣೆ ಮಾಡಲಾಗಿದೆ ಎಂಬುದರ ವಾರ್ಷಿಕ ವರದಿಯನ್ನು ಫಂಡ್ ಹೌಸ್ಗಳು ಮಾಹಿತಿಯಲ್ಲಿ ಕೊಡಬೇಕು. ಈ ವಾರ್ಷಿಕ ವರದಿಯನ್ನು ಫಂಡ್ ಹೌಸ್ ಆನ್ಲೈನಲ್ಲಿ ಒದಗಿಸಬೇಕು. ಸ್ವಂತ ವೆಬ್ಸೈಟು ಮತ್ತು AMFI ವೆಬ್ಸೈಟ್ನಲ್ಲಿ ಇದು ಕಾಣಿಸ್ತಾ ಇರಬೇಕು. ಮಧುವನ್ ಫಿನ್ವೆಸ್ಟ್ನ ದೀಪಕ್ ಗಗ್ರಾನಿಯವರು ಹೇಳುವಂತೆ ಹೂಡಿಕೆದಾರರಿಗೆ ರಿಸ್ಕೋಮೀಟರ್ ಪ್ರಯೋಜನಕಾರಿಯಾಗಿದೆ. ತಮ್ಮ ರಿಸ್ಕ್ ತಾಳಿಕೊಳ್ಳುವ ಸಾಮರ್ಥ್ಯವನ್ನು ಆಧರಿಸಿ ಸರಿಯಾದ ಮ್ಯೂಚುವಲ್ ಫಂಡ್ ಆಯ್ಕೆ ಮಾಡೋದಕ್ಕೆ ಇದು ಅನುಕೂಲ ಮಾಡಿಕೊಡುತ್ತೆ. ಆದರೆ ಇದೊಂದೇ ಮಾನದಂಡವನ್ನು ಇಟ್ಕೊಂಡು ಒಂದು ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡಬೇಕೇ ಅಥವಾ ಮಾಡಬಾರ್ದೇ ಅಂತ ನಿರ್ಧಾರವನ್ನು ನಾವು ಮಾಡಬಾರ್ದು. ಇತರ ಅಂಶಗಳನ್ನು ನಾವು ಇಲ್ಲಿ ಗಮನದಲ್ಲಿ ಇಟ್ಕೊಳ್ಬೇಕು. ರಿಸ್ಕೋಮೀಟರ್ ಹೂಡಿಕೆದಾರರಿಗೆ ಅತ್ಯಂತ ಉಪಯುಕ್ತ ಮಾಹಿತಿಯಾಗಿದೆ. ಆ ಮ್ಯೂಚುವಲ್ ಫಂಡ್ ಸ್ಕೀಮ್ ಎಷ್ಟು ರಿಸ್ಕಿ ಆಗಿದೆ ಅನ್ನೋದನ್ನು ತಿಳಿದುಕೊಳ್ಳುವುದಕ್ಕೆ ಸಹಾಯ ಮಾಡುತ್ತೆ. ಬೇರೆ ಬೇರೆ ಫಂಡ್ಗಳಿಗೆ ಬೇರೆ ಬೇರೆ ರಿಸ್ಕೋಮೀಟರ್ಗಳು ಇರ್ತವೆ. ಹೀಗಾಗಿ ಎಲ್ಲ ಮ್ಯೂಚುವಲ್ ಫಂಡ್ಗಳು ಒಂದೇ ರೀತಿ ರಿಸ್ಕನ್ನು ಹೊಂದಿರೋದಿಲ್ಲ ಅನ್ನೋದನ್ನು ಇವು ಸೂಚಿಸ್ತವೆ. ಒಂದು ಮ್ಯೂಚುವಲ್ ಫಂಡನ್ನು ಖರೀದಿ ಮಾಡುವಾಗ ರಿಸ್ಕೋಮೀಟರ್ನ ಮಾತ್ರವೇ ಪರಿಗಣಿಸಬಾರದು ಅಂತ ಹಣಕಾಸು ಪಂಡಿತರು ಸಲಹೆಯನ್ನು ಮಾಡ್ತಾರೆ. ಯಾವುದೇ ಸ್ಕೀಮ್ನಲ್ಲಿ ಹೂಡಿಕೆ ಮಾಡೋದಕ್ಕೂ ಮೊದಲು ತಮ್ಮ ಹೂಡಿಕೆ ಮಾಡುವ ಅವಧಿ ಅಥವಾ ಹೂಡಿಕೆ ಮಾಡಿಕೊಂಡಿರ್ತಕ್ಕಂಥ ಸಮಯ, ರಿಸ್ಕ್ ತಾಳಿಕೊಳ್ಳತಕ್ಕಂಥ ಸಾಮರ್ಥ್ಯ ಇತ್ಯಾದಿಯನ್ನು ಹೂಡಿಕೆದಾರರು ಪರಿಗಣಿಸಬೇಕು. ತಮ್ಮ ರಿಸ್ಕ್ ತಾಳಿಕೊಳ್ಳುವ ಸಾಮರ್ಥ್ಯದ ಬಗ್ಗೆ ಗೊಂದಲವಿದ್ದರೆ ಅಥವಾ ಎಷ್ಟು ರಿಸ್ಕನ್ನು ತೆಗೆದುಕೊಳ್ಬೇಕು ಅಂತ ಏನಾದರೂ ಕನ್ಫ್ಯೂಷನ್ ಇದ್ದರೆ ಹಣಕಾಸು ಸಲಹೆಗಾರರ ಸಲಹೆಯನ್ನು ಹೂಡಿಕೆದಾರರು ತೆಗೆದುಕೊಳ್ಳುವುದು ಉತ್ತಮ. ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ ನೈನ್ ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.